ನಮ್ಮ ನೆರೆಯ ದೇಶ ಆದ ಪಾಕಿಸ್ತಾನ, ಅಲ್ಲಿನ ಮಿಲಿಟರಿ ತನ್ನದ ದೇಶದ ಮೇಲಿನ ಹಿಡಿತವನ್ನ ಹಂತ ಹಂತವಾಗಿ ಕಳೆದುಕೊಳ್ತಾ ಇದೆ. ಈ ಪಾಕಿಸ್ತಾನ ಅನ್ನೋ ಒಂದು ದೇಶ ಹೇಗೆ ಬಾಂಗ್ಲಾದೇಶ ಸಪರೇಟ್ ಆಯಿತು, ಅದೇ ತರ 4 ಹೊಸ ದೇಶಗಳಾಗಿ ಹೊರಬಂದರೆ ನಾವು ಆಶ್ಚರ್ಯ ಪಡಬಾರದು. ಹೌದು ಫ್ರೆಂಡ್ಸ್, ಇದನ್ನ ತಿಳ್ಕೊಬೇಕಂತಂದ್ರೆ ಇವತ್ತಿನ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಪಾಕಿಸ್ತಾನ ಅನ್ನೋ ಒಂದು ದೇಶ ಬಹಳ ಇಕ್ಕಟ್ಟಿಗೆ ಸಿಲುಕಾಕೊಂಡಿದೆ. ಅಲ್ಲಿ ಬೇರೆ ಬೇರೆ ಪ್ರದೇಶಗಳಿವೆ. ಪಂಜಾಬ್, ಬಲೂಚಿಸ್ತಾನ, ಸಿಂಧ್ ಮತ್ತೆ ಖೈಬರ್ ಪಖ್ತೂನ್ಖ್ವಾ. ಈ 4 ಪ್ರದೇಶಗಳಲ್ಲಿ ಆವಾಗ ಯಾವುದೇ ಒಂದು ತರಹದ ಒಂದು ಕಲಹ ಅಥವಾ ಒಂದು ಗಲಾಟೆ ನಡೀತಾನೆ ಬಂದಿದೆ. ಅಲ್ಲಿನ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿಯೂ ಕೂಡ ಸಾಕಷ್ಟು ಗಲಾಟೆಗಳು, ಪ್ರೊಟೆಸ್ಟ್ಗಳು ಅಲ್ಲಿನ ಜನಗಳು ಮಿಲಿಟರಿ ವಿರುದ್ಧ ಮಾಡ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ಗೆ ಬರೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಸ್ರಾಯೇಲ್ ಮತ್ತೆ ಹಮಾಸ್ ಏನು ಯುದ್ಧ ಮಾಡಿಕೊಂಡು ಸುಮಾರು 2 ವರ್ಷದಿಂದ ಬರ್ತಾ ಇದ್ರು, ಆ 2 ಗುಂಪುಗಳ ನಡುವೆ ಒಂದು ಶಾಂತಿಯ ಸಂಧಾನ ಆಗಿದೆ. ಅಮೆರಿಕ ನೇತೃತ್ವದಲ್ಲಿ ಇಸ್ರೇಲ್ ಮತ್ತೆ ಹಮಾಸ್ ನಡುವಿನ ಒಂದು ಶಾಂತಿ ಸಂಧಾನವನ್ನ ಮಾಡ್ತಾರೆ. ಅದಕ್ಕೆ ಪಾಕಿಸ್ತಾನದ ಬೆಂಬಲವನ್ನ ಮತ್ತು ಬಹಳಷ್ಟು ಅರಬ್ ರಾಷ್ಟ್ರಗಳೇನಿವೆ ಅವರ ಹೆಲ್ಪ್ಗಳನ್ನ ತಗೊಂಡು ಅಮೆರಿಕ ಈ ಒಂದು ಶಾಂತಿಯ ಸಂಧಾನವನ್ನ ಮಾಡೋಕೆ ಮುಂದೆ ಬಂದಿದೆ. ಹೀಗಾಗಿ ಪಾಕಿಸ್ತಾನದ ಮಿಲಿಟರಿ ಈಗ ಅಮೆರಿಕಕ್ಕೆ ಅವ್ರು ಏನು ಬಕೆಟ್ ಹಿಡ್ಕೊಂಡು ಬರ್ತಾ ಇದ್ರು, ಅವರು ಕೆಳಗಡೆನೆ ಗುಲಾಮ್ರ ತರ ಬರ್ತಾ ಇದ್ರು. ಹೀಗಾಗಿ ಅಮೆರಿಕ ಹೇಳಿದ ಮೇಲೆ ಇವರಿಗೆ ಅಲ್ಲಿ ವಿರೋಧವನ್ನ ವ್ಯಕ್ತಪಡಿಸಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಇಷ್ಟು ದಿನ ಪಾಕಿಸ್ತಾನದವರು ಏನ್ ಹೇಳ್ಕೊಂಡು ಬಂದಿದ್ರು, ಇಲ್ಲ ನಾವು ಇಸ್ರೇಲ್ ಅನ್ನ ಯಾವುದೇ ತರವಾಗಿ ಒಂದು ದೇಶವಾಗಿ ನಾವು ಒಪ್ಕೊಳ್ಳಲ್ಲ, ಹಾಗಾಗಿ ಇಸ್ರೇಲ್ ಏನು ಪ್ಯಾಲೆಸ್ಟೈನ್ ವಿರುದ್ಧ ಒಂದು ಯುದ್ಧವನ್ನ ಮಾಡ್ತಾ ಇದೆ, ಆ ಯುದ್ಧವನ್ನ ಅವರು ಸಂಪೂರ್ಣವಾಗಿ ನಿಲ್ಲಿಸೋವರೆಗೂ, ಆಮೇಲೆ ಪ್ಯಾಲೆಸ್ಟೈನ್ ಅನ್ನೋ ಒಂದು ದೇಶವನ್ನ ಅವರು ಗುರುತಿಸೋವರೆಗೂ ನಾವು ಇಸ್ರೇಲ್ ಜೊತೆ ಯಾವುದೇ ಸಂಬಂಧವನ್ನ ಇಟ್ಕೊಳ್ಳಲ್ಲ, ಅದಕ್ಕೊಂದು ದೇಶ ಅಂತಲೂ ಕೂಡ ನಾವು ಪರಿಗಣಿಸೋಲ್ಲ ಅಂತ ಹೇಳಿ ಇಷ್ಟು ದಿನ ಪಾಕಿಸ್ತಾನ ಹೇಳ್ಕೊಂಡು ಬಂದಿತ್ತು. ಆದ್ರೆ ಈಗ ಅಮೆರಿಕದ ಒತ್ತಡದಲ್ಲಿ ಈಗ ಪಾಕಿಸ್ತಾನಕ್ಕೆ ಇಸ್ರೇಲ್ ಅನ್ನ ಒಂದು ದೇಶವಾಗಿ ಒಪ್ಕೊಳ್ಳೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಅಮೆರಿಕ ಯಾವತ್ತು ಈ ಶಾಂತಿಯ ಸಂಧಾನವನ್ನ ಘೋಷಣೆ ಮಾಡ್ತೋ ಅವಾಗ ಇಮಿಡಿಯೇಟ್ ಆಗಿ ಪಾಕಿಸ್ತಾನನು ಕೂಡ ಇಲ್ಲ, ಈ ಶಾಂತಿಯ ಸಂಧಾನವನ್ನ ನಾವು ಕೂಡ ಒಪ್ಕೋತೀವಿ, ಪ್ಯಾಲೆಸ್ಟೈನ್ ಉಗ್ರರು ಏನು ಇಲ್ಲಿ ಇಸ್ರೇಲಿ ನಾಗರಿಕರ ಕಿಡ್ನಾಪ್ ಮಾಡ್ಕೊಂಡು ಇಟ್ಕೊಂಡಿದ್ರು ಅವರನ್ನ ಬಿಡುಗಡೆ ಮಾಡಬೇಕು, ಅದೇ ತರ ಇಸ್ರೇಲ್ ಕೂಡ ಪ್ಯಾಲೆಸ್ಟೈನ್ ದಲ್ಲಿ ಏನು ಯುದ್ಧ ಮಾಡ್ತೈತೆ ಗಜಾಪಟ್ಟಿಯಲ್ಲಿ, ಆ ಗಜಾಪಟ್ಟಿಯಿಂದ ಯುದ್ಧದಿಂದ ಹೊರಗಡೆ ಬರಬೇಕು, ಈ ಸಂಧಾನವನ್ನ ನಾವು ಕೂಡ ಬೆಂಬಲಿಸುತ್ತೇವೆ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಪಾಕಿಸ್ತಾನಿ ಮಿಲಿಟರಿ ಲೀಡರ್ಸ್ಗಳು ಕೊಟ್ಟಿರ್ತಾರೆ. ಇದರಿಂದ ಪಾಕಿಸ್ತಾನದಲ್ಲಿ ಒಂದು ಕಲಹ ಶುರು ಆಗ್ತದೆ. ಈ ಕಲಹ ಯಾಕೆ ಶುರು ಆಗ್ತದೆ ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ಇಷ್ಟು ದಿನ ಅಲ್ಲಿನ ಮಿಲಿಟರಿ ಲೀಡರ್ಸ್ ಆಗಿರ್ಬೋದು, ಅಲ್ಲಿನ ರಾಜಕಾರಣಿಗಳು ಆಗಿರ್ಬೋದು, ಅವರು ಬಿಲ್ಡಪ್ ಕೊಟ್ಕೊಂಡ್ ಬಂದಿದ್ರು, ಇಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದ್ರು ತೊಂದರೆ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಇಸ್ರೇಲ್ ಅನ್ನೋ ಒಂದು ದೇಶವನ್ನ ನಾವು ಗುರುತಿಸಲ್ವಾ ಅಂತ ಹೇಳಿ. ಆದ್ರೆ ಈಗ ಈ ಮೊನ್ನೆ ಸ್ಟೇಟ್ಮೆಂಟ್ ಬಂದಿರೋದ್ರಿಂದ ಅಲ್ಲಿಯ ಜನರಿಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಏನಪ್ಪ, ನಾವು ಇಷ್ಟು ದಿನ ಇಸ್ರೇಲ್ ಅನ್ನೋ ದೇಶಕ್ಕೆ ವಿರೋಧವನ್ನ ತೋರಿಸ್ಕೊಂಡು ಬಂದಿದ್ವಿ, ಏನೇ ಆದ್ರೂ ಈ ಇಸ್ರೇಲ್ ಯುದ್ಧದಲ್ಲಿ ಪ್ಯಾಲೆಸ್ಟೈನ್ ಅನ್ನೋ ಒಂದು ದೇಶ ಸಂಪೂರ್ಣವಾಗಿ ಸುರಕ್ಷಿತವಾಗಿ ತನ್ನ ಹಳೆಯ ಬಾರ್ಡರ್ಸ್ ಗಳನ್ನ ಇಟ್ಕೊಂಡು ಆ ದೇಶ ರಚನೆ ಆಗೋವರೆಗೂ ನಾವು ಇಸ್ರೇಲ್ ಅನ್ನ ವಿರೋಧ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಏನು ಸಡನ್ ಆಗಿ ಯಾರು ಇಸ್ರೇಲ್ ಅನ್ನ ವಿರೋಧ ಮಾಡ ಅಂತ ಹೇಳ್ತಿದ್ರು ಅವರೇ ಬಂದು ಇವತ್ತು ಇಸ್ರೇಲ್ ಅನ್ನ ದೇಶವನ್ನ ನಾವು ಒಪ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಜನರಲ್ಲಿಯೂ ಕೂಡ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇದೇ ಕನ್ಫ್ಯೂಷನ್ ಅನ್ನ ಅಲ್ಲಿನ ತೆಹರೀಕೆ ಲಬ್ಬೇಕ್ ಪಾರ್ಟಿ ಅಂತ ಹೇಳಿ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ. ತೆಹರೀಕೆ ಲಬ್ಬೇಕ್ ಪಾರ್ಟಿ ಇಸ್ಲಾಮಿನ ಬರೇಲ್ವಿ ಅಂತ ಹೇಳಿ ಒಂದು ಸೆಕ್ಟ್ ಇದೆ, ಒಂದು ಬರೇಲ್ವಿ ಪಂಥದ ಒಂದು ಪಾರ್ಟಿ ಅಂತ ಹೇಳಿ ಅದನ್ನ ಕರೀತಾರೆ. ಪಾಕಿಸ್ತಾನದ ಪಾಪ್ಯುಲೇಷನ್ ಅಲ್ಲೂ ಕೂಡ ಸುಮಾರು 50-60% ಅಷ್ಟು ಇಸ್ಲಾಂ ಯಾರು ಫಾಲೋ ಮಾಡ್ತಾರೋ ಅವರು ಈ ಬರೇಲ್ವಿ ಪಂಥದವರು. ಹೀಗಾಗಿ ಆ ಒಂದು ಪಾರ್ಟಿ ಅದು ಹೊಸ ಪಾರ್ಟಿ ಆದ್ರೂ ಕೂಡ ಅದಕ್ಕೆ ಸಾಕಷ್ಟು ಅಲ್ಲಿನ ಜನರ, ಅಲ್ಲಿ ಮೌಲ್ವಿಗಳಾಗಿರ್ಬೋದು, ಅಲ್ಲಿ ನಾಗರಿಕರ ಬೆಂಬಲ ಕೂಡ ಈ ಪಾರ್ಟಿಗೆ ಇದೆ. ಅದು ಬರೀ ಒಂದು ರಾಜ್ಯಕ್ಕೆ ಅಂತಲ್ಲ, ಇವನ್ ಬೇರೆ ರಾಜ್ಯಕ್ಕೂ ಹೋದ್ರೂ ಕೂಡ ಈ ತೆಹರೀಕೆ ಲಬ್ಬೈಕ್ ಪಾರ್ಟಿ ಅವರಿಗೆ ಬೆಂಬಲ ಇದೆ. ಹೀಗಾಗಿ ಅವರು ಏನ್ ಮಾಡ್ತಾರೆ, ಲಾಹೋರ್ನಿಂದ ನಾವು ಇಸ್ಲಾಮಾಬಾದ್ವರೆಗೂ ಒಂದು ಜಾಥಾವನ್ನ ಮಾಡೋಣ, ಅಲ್ಲಿ ನಾವು ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಳ್ಳೋಣ, ಇಸ್ಲಾಮಾಬಾದ್ಗೆ ಹೋಗಿ ಅಲ್ಲಿನ ರಾಜಕಾರಣಿಗಳು ಮತ್ತೆ ಮಿಲಿಟರಿ ಲೀಡರ್ಸ್ ಇದ್ದಾರೋ ಅವ್ರ ವಿರುದ್ಧ ನಾವು ಒಂದು ಪ್ರತಿಭಟನೆಯನ್ನ ಇಟ್ಕೊಳ್ಳೋಣ ಅಂತ ಹೇಳಿ ಅನೌನ್ಸ್ ಮಾಡಿ ಪ್ರತಿಭಟನೆಯನ್ನ ಶುರು ಮಾಡ್ತಾರೆ. ಆವಾಗ ಪಾಕಿಸ್ತಾನದಲ್ಲಿ ಬಹಳಷ್ಟು ಗೊಂದಲ ಸೃಷ್ಟಿ ಆಗ್ತದೆ, ಅದು ಎಸ್ಪೆಷಲಿ ರಾಜಕಾರಣಿಗಳು ಮತ್ತು ಈ ಮಿಲಿಟರಿ ಲೀಡರ್ಗಳಲ್ಲಿ. ಯಾಕಂತಂದ್ರೆ
ಅವ್ರಿಗೂ ಕೂಡ ಜನರಿಗೆ ಈಗ ಹೇಗೆ ಕನ್ವಿನ್ಸ್ ಮಾಡೋದೇ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹೀಗಾಗಿ ಇಸ್ಲಾಮಾಬಾದ್ನಲ್ಲಿ ಅವರು ಇಂಟರ್ನೆಟ್ನನ್ನ ಶಟ್ ಡೌನ್ ಮಾಡಿದ್ದಾರೆ. ಆಮೇಲೆ ಯಾವುದೇ ತರಹದ ವರದಿಗಳನ್ನ ಹೊರಗಡೆ ಬರದ ಹಾಗೆ ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ಫಸ್ಟ್ ಮಾಡೋದೇ ಅದು ಪ್ರೆಸ್ನ ಕಂಟ್ರೋಲ್ ಮಾಡಿ ಯಾವುದೇ ತರಹದ ಅಲ್ಲಿ ಜೀವ ಹಾನಿ ಆಗಿದ್ರು ಕೂಡ ಪ್ರೆಸ್ ಇಂದ ಹೊರಗಡೆ ಬರಬಾರ್ದು ಅಂತ ಹೇಳಿ ಪ್ರೆಸ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾವುದೇ ತರಹದ ಅಹಿತಕರ ಘಟನೆಯಾದ ಸುದ್ದಿಯನ್ನ ಅಲ್ಲಿನ ಪ್ರೆಸ್ನವರಿಗೆ ಕವರ್ ಮಾಡದ ಹಾಗೆ ಅಲ್ಲಿನ ಮಿಲಿಟರಿ ಕಡೆಯಿಂದ ಒಂದು ದಿಕ್ಟಟ್ ಕೂಡ ಇದೆ. ಸೊ ಹಾಗಾದ್ರೆ ಬರೀ ಒಂದು ಪ್ರದೇಶದಲ್ಲಿ ನಡೆಯುವ ಪ್ರೊಟೆಸ್ಟ್ ಇಂದ ಪಾಕಿಸ್ತಾನ ಹೇಗೆ 4 ಭಾಗಗಳಾಗಿ ತುಂಡಾಗ್ಬೋದು ಅಂತಲ್ಲಿ ನಿಮ್ಮ ಪ್ರಶ್ನೆ ಇದ್ರೆ, ಈ ಒಂದು ಭಾಗ ಮಾತ್ರ ಅಲ್ಲ, ಇವನ್ ಸಿಂಧ್ ಪ್ರಾವಿನ್ಸ್ ಏನಿದೆ, ಅಂದ್ರೆ ಕರಾಚಿ ಕ್ಯಾಪಿಟಲ್ ಸಿಟಿ ಏನಿದೆ ಆ ಸಿಂಧ್ ರಾಜ್ಯದ, ಸೊ ಆ ಸಿಂಧ್ ಪ್ರಾವಿನ್ಸ್ ಅಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೀತಾನೆ ಇದೆ. ಯಾಕಂತಂದ್ರೆ ಅಲ್ಲಿ ಪಂಜಾಬ್ನಿಂದ ಏನು ನದಿ ಹರಿದು ಬರ್ತಾ ಇತ್ತೋ, ಈ ಪಂಜಾಬ್ನಲ್ಲಿ ಫಾರ್ಮರ್ಸ್ಗೆ ಇನ್ನಷ್ಟು ನೀರಾವರಿ ವ್ಯವಸ್ಥೆ ಕಲ್ಪಿಸಿಕೊಡ್ಲಿಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪಂಜಾಬ್ನಿಂದ ಏನು ನಮ್ಮ ಇಂಡಸ್ ರಿವರ್ ಹರಿದು ಬರ್ತಾ ಇದೆ, ಆ ಪಂಜಾಬ್ನಿಂದ ಸಿಂಧ್ಗೆ ಹೋಗಿ ಅದು ಕರಾಚಿ ಮೂಲಕ ಮತ್ತೆ ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ. ಸೊ ಇದಕ್ಕೆ ಕೂಡ ಅಲ್ಲಿ ಕೆನಾಲ್ಸ್ ಅನ್ನ ಮಾಡಿಕೊಂಡು ಆ ನೀರನ್ನ ಡೈವರ್ಟ್ ಮಾಡಿಕೊಂಡು ಪಂಜಾಬಿನ ಏನು ಭೂಮಿ ಪ್ರದೇಶ ಇದೆ ಅಲ್ಲಿ ಆ ಭೂಮಿ ಕೃಷಿ ಪ್ರದೇಶದಲ್ಲಿ ಇನ್ನಷ್ಟು ಹೆಚ್ಚಿನ ನೀರಾವರಿ ಸವಲತ್ತನ್ನ ಕೊಡಬೇಕು ಅಂತ ಹೇಳಿ ಆ ಪಾಕಿಸ್ತಾನದ ಮಿಲಿಟರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿನ ಫಾರ್ಮರ್ಸ್ಗೆ, ಸಿಂಧ್ನಲ್ಲಿರೋ ಫಾರ್ಮರ್ಸ್ ಕೂಡ ಇದು ಅಲ್ಲಿ ಅವರ ಭೂಮಿ ಪ್ರದೇಶಗಳಲ್ಲಿ ನೀರಿನ ಕೊರತೆಯಾಗಿ ಮತ್ತೆ ಬರ ಬರೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಅವರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು ತಿಂಗಳುಗಳಿಂದ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದೇ ತರ ಮಿಲಿಟರಿಯಲ್ಲಿ ತನ್ನ ಪ್ರಭಾವ, ತನ್ನ ಬಲವನ್ನ ಉಪಯೋಗಿಸಿ ಆ ಪ್ರತಿಭಟನೆಯನ್ನ ಕೊಂದು ಹಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಬಲೋಚಿಸ್ತಾನ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು. ಮೊನ್ನೆ ತಾನೇ ಮತ್ತೊಂದು ಜಾಫರ್ ಎಕ್ಸ್ಪ್ರೆಸ್ ಅದೇ ಟ್ರೈನ್ ಮೇಲೆನೆ ಮತ್ತೆ ಬಲೋಚಿಸ್ತಾನದವರು ದಾಳಿ ಮಾಡಿ ಈಗ ಅಲ್ಲಿ ಮತ್ತೆ ಸಾಕಷ್ಟು ಮಿಲಿಟರಿ ಅವರ ಪ್ರಾಣವನ್ನು ಕೂಡ ಅಲ್ಲಿ ಕಳೆದುಕೊಂಡಿದ್ದಾರೆ. ಪ್ರತಿ ದಿನ ಏನಾದರೂ ಒಂದು ಮಿಲಿಟರಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಮಿಲಿಟರಿದವರು ತಮ್ಮ ಪ್ರಾಣವನ್ನ ಅಲ್ಲಿ ಬಿಡ್ತಾನೆ ಇರ್ತಾರೆ. ಮತ್ತೆ ಖೈಬರ್ ಪಖ್ತೂನ್ಖ್ವಾ ಅಥವಾ ಇದನ್ನ KPK ಅಂತ ಕೂಡ ಕರೀತಾರೆ. ಈ ಪ್ರಾಂತ್ಯದಲ್ಲಿ ಇದೊಂದು ಟ್ರೈಬಲ್ ಏರಿಯಾ, ಒಂದು ಬುಡಕಟ್ಟು ಏರಿಯಾ ತರ ಇದು. ಅಲ್ಲಿ ಕೇಂದ್ರದ ಎಲ್ಲಾ ನಿಯಮಗಳು ಅನ್ವಯ ಆಗುವುದಿಲ್ಲ. ಅಲ್ಲಿ ತಮ್ಮ ಏನು ಗುಂಪುಗಳಿರ್ತವೆ, ಅವ ಗುಂಪುಗಳಲ್ಲಿ ಕೆಲವೊಂದು ಸ್ವಾಯತ್ತತೆ ಅಲ್ಲಿ ಕೊಟ್ಟಿದೆ. ಆದ್ರೆ ಈ ಗುಂಪುಗಳಿಗೆ ಒಂದು ಬಹಳ ದಿನಗಳಿಂದ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರೆ, ಅಲ್ಲಿ ಡೆವಲಪ್ಮೆಂಟ್ ಕೇಂದ್ರ ಸರ್ಕಾರ ಅಂದ್ರೆ ಪಂಜಾಬ್ನ ಸರ್ಕಾರ ಯಾವುದೇ ತರಹದ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇಲ್ಲ. ಆಮೇಲೆ ಅವರ ಸಮಸ್ಯೆ ಏನಿದ್ರು ಯಾವುದೇ ತರ ಅವರ ಸಮಸ್ಯೆಗೆ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಜನಗಳ ಗೋಳಾಗಿರ್ತಿತ್ತು. ಹೀಗಾಗಿ ಅಫ್ಘಾನಿಸ್ತಾನದಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಅವರು ಹೆಚ್ಚಾಗಿ ತಮ್ಮ ಒಲವನ್ನ ಅಫ್ಘಾನಿಸ್ತಾನ್ ಜೊತೆಗೆ ತೋರಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಎಥನಿಕಲಿ ಅಂದ್ರೆ ಅವರು ಜನಾಂಗವು ಕೂಡ ಇವತ್ತು ಅಫ್ಘಾನಿಸ್ತಾನದ ಏನು ಪಖ್ತೂನ್ ಜನಾಂಗ ಇದೆ ಅದೇ ಜನಾಂಗದವರು ಇಲ್ಲಿ ಖೈಬರ್ ಪಖ್ತೂನ್ಖ್ವಾದಲ್ಲಿನೂ ಕೂಡ ಇರ್ತಾರೆ. ಹೀಗಾಗಿ ನ್ಯಾಚುರಲಿ ಅವ್ರಿಗೆ ಒಂದು ಒಲವು ಅಫ್ಘಾನಿಸ್ತಾನ್ ಕಡೆಗೆ ಇದೆ. ಅಲ್ಲಿ ಪ್ರತಿಭಟನೆ ಆದಾಗ ಮೊನ್ನೆ ಪಾಕಿಸ್ತಾನದ ಆರ್ಮಿ ಅವರು ಹೋಗಿ ತಮ್ಮದೇ ಪ್ರಾಂತ್ಯದಲ್ಲಿ ಹೋಗಿ ಏರ್ಫೋರ್ಸ್ ನಿಂದ ತಮ್ಮ ಜೆಟ್ಸ್ ನ ಪ್ರಯೋಗ ಮಾಡಿಕೊಂಡು, ಹೇಗೆ ನಾವು ಬಾಲಾಕೋಟ್ ದಾಳಿ ಆಗಿರ್ಬೋದು, ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ನಾವು ಹೇಗೆ ನಮ್ಮ ಜೆಟ್ಸ್ ಯೂಸ್ ಮಾಡಿಕೊಂಡು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ವಿ, ಹಾಗ ಪಾಕಿಸ್ತಾನದ ಏರ್ಫೋರ್ಸ್ ತನ್ನದೇ ಪ್ರಜೆಗಳ ಮೇಲೆ ತನ್ನದೇ ಜೆಟ್ಸ್ ಅನ್ನ ಬಳಕೆ ಮಾಡಿ ದಾಳಿ ಮಾಡಿ ಸುಮಾರು ಜನಗಳ ಪ್ರಾಣ ಮತ್ತು ಹಾನಿಯನ್ನು ಕೂಡ, ಸಂಪತ್ತು ಹಾನಿಯನ್ನು ಕೂಡ ಮಾಡಿದ್ದಾರೆ. ಇದು ಒಂದು ಅಲ್ಲಿನ ಜನರಲ್ಲಿ ಆಕ್ರೋಶ ಇದೆ. ಈ ಆಕ್ರೋಶನು ಕೂಡ ಭುಗಿಲೆದ್ದು ಪಾಕಿಸ್ತಾನದ ಮಿಲಿಟರಿ ವಿರುದ್ಧ ಅಲ್ಲಿ ತಿರುಗು ಬಿದ್ದಿದ್ದಾರೆ ಜನರು. ಅದಕ್ಕೆ ಇಂಡೈರೆಕ್ಟ್ಲಿ ಕೂಡ ಅಲ್ಲಿನ ಅಫ್ಘಾನಿಸ್ತಾನ ಸರ್ಕಾರದ ಬೆಂಬಲವೂ ಕೂಡ ಇದೆ. ಅವರಿಗೆ ಏನಾದರೂ ಹಣಕಾಸಿನ ಬೆಂಬಲ ಆಗಿರ್ಬೋದು ಅಥವಾ ವೆಪನ್ಸ್ಗಳ ಏನಾದರೂ ಸಪ್ಲೈ ಆಗಿರ್ಬೋದು, ಈ ತರ ಸಪ್ಲೈ ಕೂಡ ಅಫ್ಘಾನಿಸ್ತಾನ ಸರ್ಕಾರದಿಂದ ಆಗ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನದವರು, ಅಂದ್ರೆ ಪಾಕಿಸ್ತಾನ ಮಿಲಿಟರಿ ಮತ್ತೆ ಪಾಕಿಸ್ತಾನ ಸರ್ಕಾರದವರು ಆರೋಪವನ್ನ ಹೊರಿಸ್ತಿದ್ದಾರೆ. ಆಮೇಲೆ ಇದು ಕೆಲವೊಂದು ಹಂತಕ್ಕೂ ನಿಜನೂ ಕೂಡ. ಹೀಗಾಗಿ ಎಲ್ಲಾ ಪ್ರದೇಶಗಳಲ್ಲಿ ಇವತ್ತು ಪಾಕಿಸ್ತಾನ ಕಲಹಗಳಲ್ಲಿ ಸಿಕ್ಕಾಕೊಂಡಿದೆ, ಪ್ರತಿಭಟನೆಗಳಲ್ಲಿ ಸಿಕ್ಕಾಕೊಂಡಿದೆ. ಹೀಗಾಗಿ ಅಲ್ಲಿನ ಮಿಲಿಟರಿ ಏನಿದೆ, ಎಲ್ಲಾ ದೇಶವನ್ನ ಏನ್ ಕಂಟ್ರೋಲ್ ಮಾಡ್ತಾ ಇದೆ, ಆ ಮಿಲಿಟರಿ ಅವರಿಗೆ ಒಂದು ಸ್ವಲ್ಪ ವಿಚಲಿತರಾಗಿದ್ದಾರೆ. ಅವರಿಗೆ ಯಾವುದನ್ನ ಫಸ್ಟ್ ನಾವು ಕಂಟ್ರೋಲ್ ಮಾಡಬೇಕು, ಯಾವುದನ್ನ ನಾವು ಹತೋಟಿಗೆ ತರಬೇಕು ಅನ್ನೋದೇ ಸ್ವಲ್ಪ ಗೊಂದಲದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಇಷ್ಟು ದಿನ ಅವ್ರು ಏನ್ ಮಾಡ್ತಿದ್ರು, ಬಲೂಚಿಸ್ತಾನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಯಾಕಂದ್ರೆ ಅದೇ ಒಂದು ಸಮಸ್ಯೆದ ಪ್ರದೇಶ ಆಗಿತ್ತು. ಬಲೂಚಿಸ್ತಾನದಲ್ಲಿ ತಮ್ಮ ಆರ್ಮಿಯನ್ನ ಇಟ್ಕೊಂಡು ಫೈಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಈಗ ಸಡನ್ ಆಗಿ KPK ರೀಜನ್ ಅಲ್ಲೂ ಕೂಡ ಅವರು ಕೂಡ ಅಲ್ಲಿ ಅಫ್ಘಾನಿಸ್ತಾನ್ ಸರ್ಕಾರದ ಬೆಂಬಲದಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಷ್ಟು ದಿನ ಏನಾಗಿತ್ತು, ಬರೀ ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾತ್ರ ಆಗ್ತಾ ಇತ್ತು. ಆದ್ರೆ ಈಗ ಮೇನ್ ಪಾಕಿಸ್ತಾನದ ಮೇನ್ ಪ್ರಾಂತ್ಯ ಅಂದ್ರೆ ಪಂಜಾಬ್, ಮೇನ್ ಪ್ರಾಂತ್ಯ ಪಂಜಾಬ್ನಲ್ಲಿಯೇ ಕೂಡ ಈಗ
ಆಗ್ಲೇ ಹೇಳ್ದಂಗೆ ತೆಹರೀಕೆ ಲಬ್ಬೇಕ್ ಪಾರ್ಟಿಯವರು ದೊಡ್ಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ತೆಹರೀಕೆ ಲಬ್ಬೇಕ್ ಪಾರ್ಟಿ ಯಾರು ಅಂತಂದ್ರೆ, ಇದಕ್ಕಿಂತ ಮುಂಚೆ ಇಮ್ರಾನ್ ಖಾನ್ ಅಂತ ಹೇಳಿ ಏನು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಪಾಕಿಸ್ತಾನದ್ದು, ಆ ಪ್ರೈಮ್ ಮಿನಿಸ್ಟರ್ನ ಸಪೋರ್ಟ್ ಮಾಡಿದೆ ಈ ತೆಹರೀಕೆ ಲಬ್ಬೇಕ್ ಪಾರ್ಟಿ. ಅಂದ್ರೆ ಮಿಲಿಟರಿ ಏನ್ ಮಾಡ್ತಾರೆ, ಯಾರಾದ್ರೂ ಒಬ್ಬರು ಪ್ರೈಮ್ ಮಿನಿಸ್ಟರ್ನ ಅಲ್ಲಿ ನಾಮಿನೇಟ್ ಮಾಡ್ಬೇಕಂತಂದ್ರೆ ಅವರು ಇಂಥ ಒಂದು ಸೈಡ್ ಪಾರ್ಟೀಸ್ಗೆ ಹೇಳಿರ್ತಾರೆ, ನೀವು ಇಂಥ ಒಂದು ಲೀಡರನ್ನ ನೀವು ಜನರ ಮುಂದೆ ಎತ್ತಿ ಹಿಡಿಬೇಕು, ಅವ್ರನ್ನ ನಾಳೆ ಆಮೇಲೆ ನಾವು ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿ. ಅದೇ ತರ ಮೊದಲು TLP ಅವರ ಬೆಂಬಲವನ್ನ ಪಡೆದುಕೊಂಡು ಇಮ್ರಾನ್ ಖಾನ್ ಸರ್ಕಾರವನ್ನ ರಚನೆ ಮಾಡಿದ್ದೇ ಈ ಪಾಕಿಸ್ತಾನಿ ಮಿಲಿಟರಿ. ಅದೇ ಲಬ್ಬೇಕ್ ಪಾರ್ಟಿಯವರು ಮಿಲಿಟರಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಈಗ ಪಾಕಿಸ್ತಾನದ ಪಂಜಾಬದಲ್ಲಿ ತಮ್ಮದೇ ಜನರು, ಅಂದ್ರೆ ಅವರು ಪಂಜಾಬ್ನವರು ಅಂತಂದ್ರೆ ತಮ್ಮದೇ ಜನರು ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ಸಿಂಧು ಬಲೋಚ್ಗಳು ಅವ್ರಂತಂದ್ರೆ ಅಷ್ಟು ನಮ್ಮವರು ಅಂತ ಹೇಳಿ ಅವರು ಕನ್ಸಿಡರ್ ಮಾಡೋದಿಲ್ಲ. ಹೀಗಾಗಿ ತಮ್ಮದೇ ಜನರು ಫಸ್ಟ್ ಟೈಮ್ ಈಗ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ನಡೀತಾ ಇದೆ. ಗೋಲಿಬಾರ್ ಆಗಿರೋ ಶಂಕೆಯೂ ಕೂಡ ಇದೆ. ಆಮೇಲೆ ಸಾಕಷ್ಟು ಪ್ರಾಣಹಾನಿ ಆಗಿರೋ ಶಂಕೆ ಕೂಡ ಇದೆ. ಆದರೆ ರಿಪೋರ್ಟ್ಸ್ ಅಲ್ಲಿ ತದ್ವಿರುದ್ಧ ರಿಪೋರ್ಟ್ಸ್ ನಾವು ಇವತ್ತು ನೋಡ್ತಾ ಇದ್ದೀವಿ. ಯಾಕಂದ್ರೆ ಸಂಪೂರ್ಣವಾದ ಕಂಟ್ರೋಲ್ ಪಾಕಿಸ್ತಾನದ ಮಿಲಿಟರಿಯಲ್ಲಿ ಇಟ್ಕೊಂಡಿದೆ. ಸೊ ಇದೇ ತರ ಪ್ರತಿಭಟನೆಗಳು ಮುಂದೆ ವರೆದು ಹೋಯ್ತು ಅಂತಂದ್ರೆ ಇವನ್ POKದಲ್ಲೂ ಸಾಕಷ್ಟು ಗಲಾಟೆಗಳಾಗಿವೆ. ಹೀಗೆ ಇದೇ ತರದ ಪ್ರತಿಭಟನೆಗಳು, ಕಲಹಗಳು, ಗಲಾಟೆಗಳು ಮುಂದುವರೆದುಕೊಂಡು ಹೋದ್ರೆ ಪಾಕಿಸ್ತಾನ ಪಂಜಾಬ್, ಸಿಂಧ್, ಬಲೋಚಿಸ್ತಾನ್ ಮತ್ತೆ ಈ ಖೈಬರ್ ಪಖ್ತೂನ್ಖ್ವಾ ಅನ್ನೋ 4 ಪ್ರಾಂತ್ಯಗಳೇನಿವೆ ಇವು ಛಿದ್ರ ಆಗಿ 4 ಭಾಗಗಳಲ್ಲಿ ಡಿವೈಡ್ ಆಗೋ ಎಲ್ಲ ಸಾಧ್ಯತೆಗಳು ನಮಗೆ ಕಾಣಿಸ್ತಾ ಇದೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.